ಬಿಲ್ಡಿಂಗ್ ನೋಡ್ಲಿಕ್ಕೆ ಬಂದಿದ್ದೇವೆ. ಫಸ್ಟ್ ಪ್ರಯಾರಿಟಿ ನಮ್ಮ ಇಲಾಖೆ, ನಮ್ಮ ಪದ್ಧತಿ. ಯಾಕಂದ್ರೆ ಅಕ್ಟೋಬರ್ದಲ್ಲೇ ಪ್ರಾರಂಭ ಆಗಬೇಕಾಯಿತು, ವಿಳಂಬ ಆಗಿದೆ. ಸೊ ಅದನ್ನು ಪ್ರಾರಂಭ ಮಾಡೋದೇ ನಮಗೆ ಪ್ರಯಾರಿಟಿ. ಯಾವಾಗ ಉದ್ಘಾಟನೆಗೆ CM ಅವ್ರು ಡೇಟ್ ಕೊಡ್ಬೇಕು ಕೇಳಿದ್ದೀವಿ ನಾವು. CM ಅವ್ರು ಕೊಟ್ಟ ತಕ್ಷಣ ಆದಷ್ಟು ಬೇಗ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಅವ್ರನ್ನ ಏನಾದ್ರು ಭೇಟಿ ನಾಳೆಗೆ ಟೈಮ್ ಕೇಳಿದ್ದೀವಿ. ನಾಳೆ ಇವತ್ತು ಭೇಟಿ ಆಗ್ತೀವಿ. ಅಲ್ಲ, ಈ ಪ್ರಯಾರಿಟಿ ಜೊತೆಗೆ ಆ ಪ್ರಯಾರಿಟಿ ಇಲ್ಲ, ಅದಿದ್ದೇ ಬಂದಾಗ ನೀವು ಭೇಟಿ ಆಗಲೇಬೇಕಲ್ಲ. ಏನಾದ್ರು ವಿಷಯಗಳಿದೆಯಾ? ಕಾಮನ್ ಆಗಿ ಭೇಟಿಯಾಗಿ ಆಗ್ತೀವಿ. ಯಾರೇ ಬಂದರೂ ಕೂಡ ನಾಯಕರು ಭೇಟಿ ಮಾಡ್ತಾ ವಾಡಿಕೆ ಭೇಟಿ ಆಗ್ತೀವಿ ಅಷ್ಟೇ. ಅಲ್ಲ, ಇದ್ರ ಜೊತೆಗೆ ನಾಳೆ ST ಸಮುದಾಯದ ನಾಯಕರು ಕೂಡ ಇಲ್ಲಿಗೆ ಬರ್ತಾರೆ, ಎಲ್ಲರೂ ಸೇರಿ ಭೇಟಿ ಆಗ್ತಾರೆ ಅನ್ನೋ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾವು ಬಂದದ್ದು ನಮ್ಮ ಕೆಲವು ಸಚಿವರು ಎಲ್ಲ ಬರ್ತಾರೆ ಅನ್ನೋ. ಅಂದೇ ಬರ್ತಾರೆ, ಮತ್ತು ಅವ್ರು ಸಂಬಂಧಪಟ್ಟದ ಇಲಾಖೆ ಕೆಲಸ ಇರ್ತೈತೆ. ಸೊ ಇವು ಬೇರೆ ಬೇರೆ ಕಾರ್ಯಗಳಿಂದ ಬರ್ಬೋದು. ಅಲ್ಲ, ಇದೇ ಸಂದರ್ಭನ ಬಳಸ್ಕೊಳ್ದಿಂದ ಬಂದಾಗ ಮತ್ತೆ ಗಂಟೆ ಬಡಿಲೇಬೇಕಲ್ಲ. ನೀವು ದೇವಸ್ಥಾನಕ್ಕೆ ಬಂದಾಗ ಮತ್ತೆ ಹಂಗೆ ಹೋದ್ರೆ ಹೆಂಗೆ? ನೀವು ಗಂಟೆ ಬಡ್ದು ಹೋಗ್ತಾರೆ ಎಲ್ಲರೂ. ಸರ್, ಇದು ST ಸಮಾವೇಶದ ಏನಾರು ಇದೆಯಾ? ಇಲ್ಲ, ಅದಿಲ್ಲ, ಅದು ಸದ್ಯಕ್ಕಂತ ವಿಚಾರ ಇಲ್ಲ. ಲಾಸ್ಟ್ ಟೈಮ್ ನಿಮ್ಮ ಭೇಟಿ ಆಗಿತ್ತು ಅಂದ್ರೆ ಮಾತುಕತೆ ಮಾಡೋದು, ಎಲ್ಲ ನಾಯಕರೆಲ್ಲ ಸೇರೋದು ಅಂತ ಎಲ್ಲ ಆಗಿತ್ತು, ತೀರ್ಮಾನ ಆಗಿದೆ. ಆ ಬಗ್ಗೆ ಅವ್ರು ಭೇಟಿ ಆಗಲ್ಲ. ಅವ್ರು ಬಂದಾಗ ಅವ್ರು ಭೇಟಿ ಆಗ್ಬೋದು, ಅವ್ರಿಗೆ ಸಂಬಂಧಪಟ್ಟ ವಿಚಾರ ಅದು. ನಾವು ಬಂದಿದ್ದೀವಿ, ನಮ್ಮ ನಾಯಕರನ್ನೇ ಭೇಟಿಯಾಗಿ ನಾವು ಹೋಗ್ತೀವಿ. ಅಲ್ಲ, ನಾಳೆ ಭೇಟಿ ಸಂದರ್ಭದಲ್ಲಿ ಇದೇನು ಚರ್ಚೆ ಆಗಲ್ಲ, ಯಾಕಂದ್ರೆ ನಿಂತೋಗಿತ್ತು ಸಭೆ ಮಾಡುವಂಥದ್ದು. ಇಲ್ಲ, ನೋಡೋಣ. ಅದೇನಾದ್ಮೇಲೆ ಇನ್ನೂ ಭೇಟಿಯಾಗಿಲ್ಲ. ಭೇಟಿ ಆದ್ಮೇಲೆ ನಿಮ್ಗೆ ಬ್ರೀಫ್ ಮಾಡ್ತೀವಿ ಏನೇನು ಚರ್ಚೆ ಆಗಿದೆ. ಬಂದಿದೆಯಾ? ಚೆನ್ನಾಗಾಗಿದೆ. ಮುಂಚೆ ನೋಡಿದಾಗ ಸ್ವಲ್ಪ ಕನ್ಫ್ಯೂಷನ್ಗಳಿದ್ದವು. ಅಂತಿಮವಾಗಿ ಚೆನ್ನಾಗಾಗಿದೆ. ಎಲ್ಲರೂ ಕೂಡ ಬಂದು ನೋಡುವಂಗೆ ನಮ್ಮ ಅಧಿಕಾರಿಗಳು ಅದನ್ನು ಫಿನಿಶ್ ಮಾಡಿದ್ದಾರೆ. ಇನ್ನೇನಿದೆ, CM ಅವರು ಅದಕ್ಕೆ ದಿನಾಂಕ ನಿಗದಿ ಮಾಡಬೇಕು. ಮಾಡಿದ ತಕ್ಷಣ ಉದ್ಘಾಟನೆ ಮಾಡ್ತಾ ಆಲ್ರೆಡಿ ಈಗೆಲ್ಲ ಸರ್ವಿಸ್ಗೆ ರೆಡಿ ಇದೆ. ಸೊ ಸ್ಟಾಫ್ ಕೂಡ ನೇಮಕ ಈ ವಾರದಲ್ಲಿ ಒಂದು 15 ದಿವಸ ಮಾಡ್ತೀವಿ. ಸೊ ಚೆನ್ನಾಗಾಗಿದೆ. ಭಾಳ ದಿನಗಳ ನಂತರ ಮತ್ತು ನಮ್ಮ ಹೊಸ ಕರ್ನಾಟಕ ಚೆನ್ನಾಗಿ ಬಂದಿದೆ. ಸೊ ಆದಷ್ಟು ನಾವು ಕೂಡ ಬೇಗ ಆಗಬೇಕಂತ ನಿರೀಕ್ಷೆಯಲ್ಲಿದ್ದೀವಿ.